TV, forever on fire. ಸಿಐಡಿಗೆ ವರ್ಗಾವಣೆ ಆಗಿರುವಂತಹ ಬಿಜೆಪಿ ಎಂಎಲ್ಸಿ ರವಿ ಕೇಸ್ ನೆಮ್ಮದಿ ನಿಟ್ಟುಸಿರು ಬಿಟ್ಟ ಬೆಳಗಾವಿ ಹಿರೇಬಾಗೇವಾಡಿ ಪೊಲೀಸರು. ತನಿಖೆಗಾಗಿ ಬೆಳಗಾವಿಗೆ ಬರಲಿರುವಂತಹ ಸಿಐಡಿ ತಂಡ, ಸಿಐಡಿ ಪೊಲೀಸರಿಂದ ಮತ್ತೆ ಮೊದಲಿನಿಂದ ತನಿಖೆ ಆರಂಭ ಆಗತ್ತೆ. ರವಿ ಹಾಗೂ ಹೆಬ್ಬಾಳ್ಕರ್ ನೀಡಿರುವಂತಹ ಎರಡೂ ದೂರುಗಳ ತನಿಖೆ ಪ್ರಾರಂಭ ಆಗತ್ತೆ. ಅಲ್ಲದೆ ಬೆಳಗಾವಿ ಸುವರ್ಣ ವಿಧಾನಸೌಧದ ಸ್ಥಳ ಮಹಾಜರು, ಡಿಸೆಂಬರ್ 19ರಂದು ನಡೆದ ಘಟನೆಯ ಸಾಕ್ಷಿ ಕಲೆಯನ್ನ ಹಾಕಲಿರುವಂತಹ ಸಿಐಡಿ ತನಿಖೆ ಬಳಿಕವೇ ಹೊರಬರುತ್ತಾ ಹೇಳಿಕೆಗ ಸತ್ಯಾನುಸತ್ಯತೆ. ಬೆಳಗಾವಿ ಪೊಲೀಸರಿಗಂತೂ ಸಿಕ್ಕಾಬಟ್ಟೆ ತಲೆಬಿಸಿಯಾಗಿತ್ತು, ತಲೆನೋವಾಗಿತ್ತು. ಈ ಪ್ರಕರಣದಲ್ಲಿ ಏನು ಮಾಡಿದ್ರೂ ತಪ್ಪಾಗ್ತಾ ಇತ್ತು ಮತ್ತು ಆರೋಪಗಳು ಅನ್ನೋದು ಕೂಡ ತಲೆ ಮೇಲೆ ಬಂದು ಕೂರ್ತಾ ಇತ್ತು. ಏನಪ್ಪಾ ಮಾಡೋದು ಅಂತ ಯೋಚಿಸ್ತಾ ಇದ್ರು. ಫೈನಲಿ ಇದೀಗ ಸಿಐಡಿ ತನಿಖೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಪೊಲೀಸರಂತೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಪ್ಪ, ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ, ಏನಾರೂ ಮಾಡಲಿ ಸಿಐಡಿ ಅವ್ರು ಬಂದು ಅಂತ. ಇದೀಗ ಸಿಐಡಿ ಹೊಸದಾಗಿ ತನಿಖೆನ ಪ್ರಾರಂಭ ಮಾಡಬೇಕಾಗತ್ತೆ, ಹೊಸದಾಗಿ ಸಾಕ್ಷಿಗಳನ್ನು ಕಲೆ ಹಾಕಬೇಕಾಗತ್ತೆ, ಹೊಸದಾಗಿ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಬೇಕಾಗತ್ತೆ. ಎರಡೂ ಕಡೆಯಿಂದ ದೂರು ಬಂದಿದೆ. ಸಿಟಿ ರವಿ ಅವ್ರ ಕಡೆಯಿಂದಲೂ ಕೂಡ ದೂರು ಕೊಡಲಾಗಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದಲೂ ಕೂಡ ದೂರನ್ನ ಕೊಡಲಾಗಿದೆ. ಈ ಎರಡೂ ಕಡೆಯ ದೂರನ್ನ ಸ್ವೀಕರಿಸಿಯೇ ತನಿಖೆಯನ್ನ ಮಾಡುವಂಥದ್ದು. ಸಿಐಡಿ ಸ್ಥಳ ಮಹಾಜರನ್ನ ಮಾಡಬೇಕಾಗತ್ತೆ. ಪೊಲೀಸರು ಸ್ಥಳ ಮಹಾಜರು ಅಂತ ಹೋದ್ರೂ ಅವ್ರಿಗೆ ತಲೆನೋವೇ ಆಗಿತ್ತು. ಒಂದ್ ಕಡೆಯಲ್ಲಿ ಸ್ಪೀಕರ್ ಅದ್ ಹೆಂಗ್ ಮಾಡ್ತೀರಾ, ನನ್ನ ಅನುಮತಿ ಇಲ್ದೇನೆ ಅಂತ ಕೇಳ್ತಾ ಇದ್ರು. ಮಾಡೋದಕ್ಕಾಗಲ್ಲ, ಕಾರ್ಯವ್ಯಾಪ್ತಿ ಬರಲ್ಲ, ಪೊಲೀಸರ ಮೇಲೆ ಕ್ರಮ ಆಗ್ಬೇಕಾಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಹೀಗಿದ್ದಾಗ ತನಿಖೆ ಹೆಂಗಪ್ಪ ಮಾಡೋದು ಅನ್ನೋದು ಅವ್ರ ತಲೆ ಬಿಸಿ ಆಗಿತ್ತು. ಈ ಎಲ್ಲ ತಲೆನೋವು, ತಲೆಬೇನೆ, ತಲೆ ಬಿಸಿ ಎಲ್ಲವೂ ಸಿಐಡಿಗೆ ವರ್ಗಾವಣೆ ಆಗ್ತಾ ಇದೆ. ಸೊ ಸಿಐಡಿ ಅಧಿಕಾರಿಗಳು ಹೇಗೆ ತನಿಖೆಯನ್ನು ನಡೆಸ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಅವ್ರಿಗೂ ಕೂಡ ಸಾಕಷ್ಟು ಸವಾಲುಗಳಿದೆ. ಆ ಸವಾಲುಗಳನ್ನು ಎದುರಿಸಿಗೆ ತನಿಖೆಯನ್ನು ಮಾಡಬೇಕಾಗತ್ತೆ. ಸೊ ಸಿಐಡಿ ತನಿಖೆ ಸಂಪೂರ್ಣ ಆದ ನಂತರ ಸತ್ಯಾನುಸತ್ಯತೆ ಹೊರಗೆ ಬರುತ್ತಾ ಅನ್ನೋದೊಂದು ಪ್ರಶ್ನೆ. ಮತ್ತು ಈ ತನಿಖೆ ಪಾರದರ್ಶಕವಾಗಿರತ್ತಾ ಅಂತ. ಯಾಕಂದರೆ ಯಾವುದೇ ರೀತಿಯಾದಂಥ ಸತ್ಯ ಹೊರಗಡೆ ಬಂದರೂ ಎರಡು ಕಡೆಯಲ್ಲಿ ಒಬ್ಬರು ಕಡೆಯವರಂತೂ ಆರೋಪಗಳನ್ನು ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಪೊಲೀಸರಿಗೆ ತಲೆನೋವಾಗಿತ್ತು, ಒಂದಷ್ಟು ಆರೋಪಗಳು, ಗೂಬೆ ಕೂರಿಸೋ ಕೆಲಸ ಎಲ್ಲವೂ ಆಗಿತ್ತು, ಜೊತೆಗೆ ಒತ್ತಡ ಸಿಕ್ಕಾಪಟ್ಟೆ ಇತ್ತು. ಈಗ ಈ ಕೇಸ್ ಸಿಐಡಿಗೆ ವರ್ಗಾವಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ತನಿಖೆ ಇನ್ಮೇಲೆ ಹೆಂಗಿರತ್ತೆ, ಸಿಐಡಿ ಅಧಿಕಾರಿಗಳಿಗೆ ಎದುರಾಗುವ ಸವಾಲುಗಳೇನು? ನೀತಿ ಪ್ರಮುಖವಾಗಿ ಏನು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರಕರಣ ಈಗ ಸರ್ಕಾರ ಸಿಐಡಿ ಪೊಲೀಸರಿಗೆ ಒಂದು ತನಿಖೆಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಈಗಾಗಲೇ ಒಂದು ತನಿಖೆ ವರ್ಗಾವಣೆ ಮಾಡಿ ಈಗ ಒಂದು ವಾರ ಆಗ್ತಾ ಇದೆ. ಇನ್ನು ಸಿಐಡಿ ಅಧಿಕಾರಿಗಳೇ ಒಂದು ಪ್ರಕರಣವನ್ನು ತನಿಖೆಯನ್ನ ಕೈಗೊಳ್ಳಲಿದ್ದಾರೆ ಅಂತ ಹೇಳ್ಬೋದು. ಇದರಿಂದ ಬೆಳಗಾವಿಯ ಪೊಲೀಸರು ಒಂದಿಷ್ಟು ನೆಮ್ಮದಿ ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಸಿಟಿ ರವಿ ಪ್ರಕರಣದಿಂದ ಒಂದಿಷ್ಟು ಬೆಳಗಾವಿ ಪೊಲೀಸರು ಒಂದಿಷ್ಟು ಒತ್ತಡಕ್ಕೆ ಒಳಗಾಗಿದ್ರು. ಸದ್ಯ ಈಗ ಸಿಐಡಿ ತನಿಖೆ ಇನ್ನು ಆರಂಭ ಆಗ್ಬೇಕಾಗಿದೆ. ಈಗಾಗಲೇ ಏನು ಸಿಟಿ ರವಿ ಸಂಬಂಧಪಟ್ಟಂತೆ ಏನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿರೇಬಾಗೇವಾಡಿ ಠಾಣೆಯಲ್ಲಿ ಕೊಟ್ಟಂತ ದೂರ ಆಗಿರ್ಬೋದು, ಜೊತೆಗೆ ಸಿಟಿ ರವಿ ಕೊಟ್ಟ ದೂರ ಆಗಿರ್ಬೋದು, ಎಲ್ಲಾ ಪ್ರಕರಣವನ್ನು ಕೂಡ ಸಿಐಡಿ ತನಿಖೆ ಮಾಡಲಿದೆ ಅನ್ನೋಂತ ಮಾತನ್ನ ಸ್ವತಃ ಗೃಹ ಸಚಿವರಂತ ಪರಮೇಶ್ವರ್ ಕೂಡ ಹೇಳಿದ್ರು. ಈಗ ಪ್ರಕರಣವನ್ನ ಸಿಐಡಿ ಪೊಲೀಸರು ಏನು ವರ್ಗಾವಣೆಗೊಂಡ ಬಳಿಕ ಈ ಒಂದು ಪ್ರಕರಣದ ತನಿಖೆಯನ್ನು ಈಗ ಮೊದಲಿನಿಂದಲೇ ಒಂದು ಸಿಐಡಿ ಅಧಿಕಾರಿಗಳು ಆರಂಭಿಸ್ತಾರೆ. ಈಗ ಸಿಐಡಿ ಅಧಿಕಾರಿಗಳು ಒಂದು ತಂಡ ಏನಿದೆ ಅದು ಸದ್ಯದಲ್ಲೇ ಬೆಳಗಾವಿಗೆ ಬರುತ್ತೆ ಅನ್ನುವಂತ ಮಾಹಿತಿ ಕೂಡ ಒಂದು ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಏನು ಆದಂತ ಪ್ರಕರಣ ಆಗಿರ್ಬೋದು, ಅದೇನು ಡಿಸೆಂಬರ್ 19ರಂದು ನಡೆದಂತ ಘಟನೆ ಏನಿದೆ, ಘಟನೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಮೊದಲಿಗೆ ಏನು ಹಿರೇಬಾಗೇವಾಡಿ ಪೊಲೀಸರಿಂದ ಆಗಿರ್ಬೋದು ಮತ್ತು ಸ್ಥಳೀಯ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಪೊಲೀಸರು ಪಡೆದುಕೊಳ್ತಾರೆ. ತದನಂತರ ಏನು 19ನೇ ತಾರೀಕು ಪರಿಷತ್ ಆದಂತ ಏನು ಘಟನೆ ಇದೆ, ಘಟನೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಜೊತೆಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಂದು ಮಾಹಿತಿ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ತದನಂತರ ಏನು ಅದಕ್ಕೆ ಬೇಕಾದಂತ ಸಾಕ್ಷಿಗಳನ್ನ ಕಲೆ ಹಾಕುವುದು, ವಿಶೇಷವಾಗಿ ಏನು ಪರಿಷತ್ನಲ್ಲಿ ಮಾತನಾಡಿದಂತ ಸಂದರ್ಭದಲ್ಲಿ ಆದಂತ ಏನು ಆ ವಿಡಿಯೋ ಏನಿದೆ, ಆ ವಿಡಿಯೋನ FSOಗೆ ಕಳಿಸಿ ಅದರ ವರದಿಯನ್ನು ತರಿಸ್ಕೊಳ್ಬೇಕು ಅನ್ನೋಂತ ಒಂದು ಏನು ಆಗ್ರಹವನ್ನು ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ರು. ಯಾಕಂದ್ರೆ ಸಿಟಿ ರವಿ ಈ ಒಂದು ಪದವನ್ನು ಬಳಸೇ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ ಬೆನ್ನಲ್ಲೇ ಆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಾಯವನ್ನು ಕೂಡ ಮಾಡಿದ್ರು. ಈಗ ಇದಕ್ಕೆ ಬೇಕಾದಂತ ಸಾಕ್ಷಿಗಳನ್ನ ಕಲೆ ಹಾಕುವುದು ಈಗ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಸಿಐಡಿ ಅಧಿಕಾರಿಗಳು ಯಾವ ರೀತಿ ಒಂದು ತನಿಖೆಯನ್ನು ಕೈಗೊಳ್ತಾರೆ ಮತ್ತು ಎಷ್ಟು ಬೇಗ ಇವರು ವರದಿಯನ್ನ ತರಿಸ್ಕೊಳ್ತಾರೆ, FSL ರಿಪೋರ್ಟ್ ವರದಿಯನ್ನು ತರಿಸ್ಕೊಳ್ತಾರೆ, ವರದಿಯ ಮೇಲೆ ಒಂದು ಗೊತ್ತಾಗ್ಲಿದೆ ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಸಿಟಿ ರವಿ ಹೇಳಿದ ಸತ್ಯನ ಸುಳ್ಳು ಅನ್ನುವಂತ ವಿಚಾರ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.